ನಮಸ್ಕಾರ ಕರ್ನಾಟಕ. ನಾ ಕಂಡ ಉತ್ತಮ ಆಯುಷ್ ಇಲಾಖೆಯ ಆಯುರ್ವೇದಿಕ ಚಿಕಿತ್ಸಾಲಯ ಅದು ಅಫಜಲ್ಪುರ ತಾಲೂಕಿನ ದೇವಲ್ ಗಣಗಾಪುರದಲ್ಲಿದೆ. ಆಕಸ್ಮಿಕವಾಗಿ ನಾನು ಅಲ್ಲಿ ಭೇಟಿ ನೀಡಿದಾಗ ಬಹುಶಃ ಮಧ್ಯಾಹ್ನ 3:30 ಗಂಟೆ ಆಗಿರ್ಬೋದು. ಅಲ್ಲಿ ಆ ಆಸ್ಪತ್ರೆ ತುಂಬೆಲ್ಲ ಎಲ್ಲ ಸಿಬ್ಬಂದಿಗಳು ಇದ್ದಿದ್ದನ್ನು ಕಂಡು ಬಹಳ ಸಂತೋಷವೆನಿಸಿತು. ಅಲ್ಲಿರ್ತಕ್ಕಂಥ ಡಾಕ್ಟರಮ್ಮ, ಫಾರ್ಮಸಿಸ್ಟು, ಟೆಕ್ನಸಿ, ಡಿ ಗ್ರೂಪು, SD ಎಲ್ಲರೂ ಕೂಡ ನಿರ್ಘಳವಾಗಿ ತಮ್ಮ ಕಾರ್ಯದಲ್ಲಿ ತೊಡಗಿದರು. ಅಲ್ಲಿ ರೋಗಿಗಳು ಕೂಡ ಬರುವುದನ್ನು ನಾನು ನೋಡಿ ಸಂತೋಷಪಟ್ಟೆ. ಆದರೆ ಒಳಗಡೆ ಹೋದಾಗ ಆ ಸಿಬ್ಬಂದಿಗೆ, ಆ ಆಸ್ಪತ್ರೆಗೆ ತಕ್ಕ ಮಟ್ಟಿನಾಗಿ ಅಲ್ಲಿ ಕಟ್ಟಡ ಇಲ್ಲ. ಆ ಕಟ್ಟಡದ ಒಂದು ಕೊರತೆನೇ ಅಲ್ಲಿ ಎದ್ದು ಕಾಣುತ್ತಿತ್ತು. ಅಲ್ಲಿ ಮಸಾಜ್ ಮಾಡುವುದಕ್ಕೆ ಟೇಬಲ್ ಇದೆ, ಒಳ್ಳೆ ಆ ಮಸಾಜು ಕೂಡ ಅಲ್ಲಿ ನಡೀತಾ ಇದೆ. ಗೊತ್ತಾಯ್ತು, ಆ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಈ ಕೆಲಸ ನಡೀತದೆ ಇಲ್ಲ ಅಂತಕ್ಕಂಥದ್ದು. ಬಹಳ ಉತ್ತಮವಾಗಿರ್ತಕ್ಕಂಥ ಸಿಬ್ಬಂದಿ. ಅವರ ಕಾಂಪೌಂಡ್ನಲ್ಲಿ ಸಾಕಷ್ಟು ಔಷಧಿಯುಕ್ತವಾಗಿರ್ತಕ್ಕಂಥ ಸಸಿಗಳನ್ನು ಬೆಳೆಸಿದ್ದು ಕಂಡೆ. ಇಂಥ ಆಸ್ಪತ್ರೆಗಳು ನೋಡಿದರೆ ಬಹಳ ಸಂತೋಷ ಅನ್ನಿಸ್ತದೆ. ಸರ್ಕಾರ ಹಣ ಖರ್ಚು ಮಾಡಿದ್ದಕ್ಕೂ, ಅಲ್ಲಿ ಆಸ್ಪತ್ರೆ ಮಾಡಿದ್ದಕ್ಕೂ, ಅಲ್ಲಿನ ಜನರಿಗೆ ಉಪಯೋಗ ಆಗ್ತಕ್ಕಂಥದ್ದನ್ನು ನೋಡಿದರೆ ಬಹಳ ಒಳ್ಳೆಯ ಕೆಲಸ, ಬಹಳ ಒಳ್ಳೆಯ ಸಿಬ್ಬಂದಿ, ಬಹಳ ಒಳ್ಳೆಯ ಡಾಕ್ಟ್ರು, ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ ಅಂತಕ್ಕಂಥದ್ದನ್ನು ನಾನು ಮನಗಂಡಿದ್ದೇನೆ. ಆದ್ದರಿಂದ ಈ ಆಯುಷ್ ಇಲಾಖೆ ರಾಜ್ಯದಲ್ಲಿ ಇದೇ ಥರನಾಗಿ ಆಸ್ಪತ್ರೆಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಜನರಿಗೆ ಅಮೃತವಾಗಿರ್ತಕ್ಕಂಥ ಔಷಧಿಯನ್ನು ಕೊಡುವುದಕ್ಕೆ ಅನುಕೂಲ ಮಾಡಿಕೊಡ್ತೀರಿ. ಆ ದೇವಲ್ ಗಣಗಾಪುರದ ಈ ಆಸ್ಪತ್ರೆಗೆ ಒಂದು ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟು ಅಲ್ಲಿನ ಶಾಸಕರು ಜನರಿಗೆ ಅನುಕೂಲ ಮಾಡಿಕೊಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.